ಎಲ್ಲರಿಗೂ ನಮಸ್ಕಾರ. ಹ್ಯಾಪಿ ಮದರ್ಸ್ ಡೇ. ಪ್ರತಿದಿನನೂ ಮದರ್ಸ್ ಡೇನೆ. ಲೂಸಿನೂ ಮದರ್ ಆಗ್ಬಿಟ್ಟಿದ್ದಾಳೆ, ಸೊ ಅವಳಿಗೂ ಹ್ಯಾಪಿ ಮದರ್ಸ್ ಡೇ. ಮದರ್ಸ್ ಡೇ ದಿನ ಮಾತ್ರ ಅಮ್ಮ ಐ ಲವ್ ಯು, ಅಮ್ಮ ನೀನೇ ನನ್ನ ಜೀವ ಅಂತೆಲ್ಲ ಸ್ಟೇಟಸ್ ಹಾಕ್ಬಿಟ್ಟು ಬೇರೆ ದಿನ ಎಲ್ಲ ಅಮ್ಮಂಗೆ ಚೆನ್ನಾಗಿ ಹೋಗ್ಯೋದು. ಹಾಗೆಲ್ಲ ಮಾಡಬೇಡ್ರಿ. ಪ್ರತಿದಿನನೂ ತಾಯಿಯಂದ್ರಿಗೆ ತಂದೆಗೆ ರೆಸ್ಪೆಕ್ಟ್ ಕೊಡಿ. ಲೆವೆಲ್ಗೆ ದುಡ್ಡಿರೋಂಥ ತಾಯಿ ಮಗು ರೋಡಲ್ಲಿ ಹೋಗ್ಬೇಕಾರೆ ಇನ್ನೊಂದು ಮಗು ಹೊಟ್ಟೆ ಹಸುವಿನಿಂದ ಅಳ್ತಾ ಇರೋದನ್ನ ನೋಡಿ ಕೂಡ ಚೀ ಮುಟ್ಬೇಡ ಬಾರೋ ಅಂತ ಹೇಳೋಳು ಒಂದು ತಾಯಿ ಅಂತ ನನಗೆ ಅನಿಸಿಲ್ಲ ಯಾವತ್ತು. ಆಮೇಲೆ ಒಂದೊಂದ್ಸಲ ನಾನು ನಿಜವಾಗ್ಲೂ ಕಣ್ಣಾರ ನೋಡಿದ್ದೀನಿ, ತನ್ನ ಮಗು ಬಿದ್ದು ಇನ್ನೊಂದು ಮಗು ಬಿದ್ದಿದ್ರು ಕೂಡ ಫಸ್ಟು ಓಡೋಗ್ಬಿಟ್ಟು ವಾಪಸ್ ಸದ್ಯ ನನ್ನ ಮಗುಗೆ ಏನೂ ಆಗಲಿಲ್ಲ, ಆ ಮಗುಗೆ ಏನಾದರೂ ಪರವಾಗಿಲ್ಲ ಅಂತ ಹೇಳಿ ಸಮಾಧಾನ ಮಾಡ್ಕೊಳ್ತಾರೆ. ನಿಮ್ಮ ಪ್ರಕಾರ ತಾಯಿ ಅಂದ್ರೇನು ಅಂತ ಕಮೆಂಟ್ ಮಾಡಿ. ನಮ್ಮ ಮನೇಲಿ ನನಗೆ ನಮ್ಮ ಅಮ್ಮ ಒಬ್ಬರೇ ಅಲ್ಲ, ನಮ್ಮ ಅಮ್ಮ, ನಮ್ಮ ಅಜ್ಜಿ, ನಮ್ಮ ಚಿಕ್ಕಮ್ಮ, ನಮ್ಮ ಅತ್ತೆ ಎಲ್ಲರೂ ಕೂಡ ನನಗೆ ತಾಯಿ ಪ್ರೀತಿನೇ ಕೊಟ್ಟಿದ್ದಾರೆ. ಮೊದಲಿಂದ ಇಲ್ಲಿ ತನಕನೂ ಸ್ಯಾಕ್ರಿಫೈಸಸ್ ಮಾಡ್ತಾನೇ ಇದ್ದಾರೆ ಅವ್ರ ಜೀವನದಲ್ಲಿ. ಇವರು ನಮ್ಮ ಅಜ್ಜಿ ಎಷ್ಟೋ ಜನಕ್ಕೆ ಅವ್ರ ಮಕ್ಕಳ ಜೊತೆಗೆ ಬೇರೆ ಮಕ್ಕಳು ಯಾರು ಹಿರೇಕಲ್ಮಠದಲ್ಲಿ ಓದೋದಕ್ಕೆ ಅಂತ ಬಂದಿದ್ರು ಅವ್ರಿಗೆಲ್ಲ ಅನ್ನ ಹಾಕಿದಂಥ ಮಹಾ ತಾಯಿ. ಬಟ್ ಅವ್ರು ಇದುವರೆಗೂ ಯಾವುದೂ ಹೇಳ್ಕೊಂಡಿಲ್ಲ, ಕೊಚ್ಕೊಂಡಿಲ್ಲ, ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸು ಪಡಲ್ಲ. ನಾನು ಹೇಳೋದು ಇಷ್ಟೇ, ನಮ್ಮ ತಾಯಿಯಂದರು, ನಿಮ್ಮ ತಾಯಿಯಂದರು, ಸೊ ಎಲ್ಲ ತಾಯಿಯಂದರು ಕೂಡ ಅವ್ರ ಜೀವನದಲ್ಲಿ ಎಲ್ಲ ತ್ಯಾಗಗಳನ್ನ ಮಾಡಿಬಿಟ್ಟಿದ್ದಾರೆ. ಮಕ್ಕಳು ದೊಡ್ಡವರಾದಮೇಲೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಣ. ನಾನು ಎಷ್ಟೋ ಜನ ನೋಡಿದ್ದೀನಿ, ಹಣ್ಣು ಮುದುಕಿ ಆದರೂ ಕೂಡ ಅವ್ರ ಕೈಯಲ್ಲೇ ಸೇವೆ ಮಾಡಿಸ್ಕೊಳ್ತಾ ಇರ್ತೀರಾ, ತಾಯಂದ್ರಿಗೆ ದಬ್ಬಾಳಿಕೆ ಮಾಡ್ತಾ ಇರ್ತೀರಾ. ಸಾಯೋ ತನಕ ಅವ್ರು ನೋವಲ್ಲೇ ಇರಬೇಕಾ? ಆ ಜೀವಕ್ಕೆ ಎಷ್ಟು ನೋವಾಗಿರ್ಬೋದು. ಕೊನೆಗೆ ಸತ್ತ ಮೇಲೂ ಆತ್ಮಕ್ಕೂ ಕೂಡ ಶಾಂತಿ ಸಿಗಲ್ಲ, ಆತ್ಮ ಕೂಡ ದೇಹದಿಂದ ನೋವಲ್ಲೇ ದೂರ ಆಗಬೇಕಾ? ಯೋಚನೆ ಮಾಡಿ. ಬಾಯ್.